ಮಾಧವ್ ಒಬ್ಬ ಬಡ ಮನುಷ್ಯ. ಅವನು ರಾಣಿಪುರದಲ್ಲಿ ವಾಸ ಮಾಡ್ತಿದ್ದ. ಈ ಊರಿನ ಸುತ್ತಮುತ್ತ ದಟ್ಟವಾದ ಕಾಡಿದೆ. ಮತ್ತೆ ಈ ಕಾಡು ಸರ್ಕಾರಕ್ಕೆ ಸೇರಿದ್ದು. ಮಾಧವನ ಪರಿವಾರದಲ್ಲಿ ಅವನ ಹೆಂಡತಿ ಮತ್ತು ಮಗಳಿದ್ದಾಳೆ. ಆದ್ರೆ ಅವನ ಹತ್ರ ಒಂದು ಕೆಲ್ಸನೇ ಇರ್ಲಿಲ್ಲ. ಈ ರೀತಿ ಇನ್ನು ಎಷ್ಟ್ ದಿನ ನಡೆಯುತ್ತೇರಿ? ನಮ್ ಮಗಳೀಗ ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ನೀವು ಯಾವ್ದಾದ್ರೂ ಕೆಲ್ಸ ಮಾಡ್ಬೇಕೀಗ. ನಿನಗೇನನ್ಸುತ್ತೆ? ನಾನು ಮನೆಯೊಳಗೆ ಕೂತ್ಕೊಂಡಿರೋದು ನಿನಗ್ ಚೆನ್ನಾಗಿದ್ಯಾ? ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕೆಲ್ಸ ಸಿಗುತ್ತೆ. ಮಾಧವ್ ಕೆಲ್ಸ ಹುಡುಕೊಂಡು ಮನೆಯಿಂದ ಹೊರಡ್ತಾನೆ. ಆದ್ರೆ ಅವನ್ಗೆ ಎಲ್ಲೂ ಕೆಲ್ಸನೇ ಸಿಗೋದಿಲ್ಲ. ಎಲ್ಲ ಕಡೆ ಸುತ್ತಾಡಿ ಸುಸ್ತಾಗಿ ಕಡೆಗೆ ಮಾಧವ್ ಅವನ ಮನೆಗೆ ಬರ್ತಾನೆ. ಅವನ ಬೇಜಾರಾದ ಮುಖವನ್ನ ನೋಡಿ ಅವನ ಮಗಳು ಅವನ್ಗೆ ಕೇಳ್ತಾಳೆ, ಏನಾಯ್ತು ಅಪ್ಪ? ಯಾಕಷ್ಟೊಂದ್ ಬೇಜಾರಾಗಿದ್ದೀರಿ? ಏನು ಇಲ್ಲ ಮಗಳೇ, ಸುಮ್ನೆ ಹಾಗೇನೆ. ನನಗ್ ಗೊತ್ತಿದೆ ನಿಮ್ಗೆ ಕೆಲ್ಸ ಸಿಗ್ತಾ ಇಲ್ಲ, ಅದಕ್ಕೆ ನೀವು ಬೇಜಾರಾಗಿದ್ದೀರಿ ಅಲ್ವಾ? ನಿಮ್ಗೆ ಆದಷ್ಟು ಬೇಗ ಕೆಲ್ಸ ಸಿಗ್ಬಿಡತ್ತೆ. ನೀವು ಆರಾಮಾಗಿರಿ ಅಪ್ಪ. ನೋಡು, ನನ್ ಮಗಳು ಎಷ್ಟು ತಿಳುವಳಿಕೆ ಉಳ್ಳವಳಾಗಿದ್ದಾಳೆ. ಅಪ್ಪ, ನೀವು ವನ ವಿಭಾಗದಲ್ಲಿ ಕೆಲ್ಸಕ್ಕೆ ಯಾಕೆ ಪ್ರಯತ್ನ ಪಡಬಾರ್ದು? ಅಲ್ಲಿ ಓದು ಬರಹ ಉಳ್ಳವರಿಗೆ ಮಾತ್ರನೇ ಅವಕಾಶ ಇರೋದು. ಆದ್ರೆ ನಾನು ಜಾಸ್ತಿ ಓದ್ಕೊಂಡೂ ಇಲ್ಲ. ನನಗೆ ಯಾರು ಕೆಲ್ಸ ಕೊಡ್ತಾರೆ? ಅಪ್ಪ, ನೀವು ಮರದ ಕೆಲ್ಸ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಯಾರ ಗೊತ್ತು, ಅವ್ರಿಗೆ ಆ ರೀತಿಯವರೇ ಯಾರಾದ್ರೂ ಬೇಕಾಗಿದ್ರೆ? ಸರಿ ಮಗಳೇ, ನಾನ್ ನಾಳೆ ಹೋಗಿ ವನ ವಿಭಾಗದವ್ರನ್ನ ಮೀಟ್ ಮಾಡ್ತೀನಿ. ನನ್ಗೆ ಕೆಲ್ಸದ ಅವಶ್ಯಕತೆ ಇದೆ. ನನ್ಗೆ ಇಲ್ಲೇನಾದ್ರೂ ಕೆಲ್ಸ ಸಿಗಬಹುದಾ? ನಿನಗೇನು ಕೆಲ್ಸ ಬರುತ್ತೆ? ನಾನೊಬ್ಬ ಮರ ಕೆಲ್ಸದವನು. ನನಗೆ ಮರ ಕೆಲ್ಸದ ಬಗ್ಗೆ ಚೆನ್ನಾಗೇ ಗೊತ್ತು. ನಾವಂತೂ ಅಂತಹ ವ್ಯಕ್ತಿನೇ ನೋಡ್ತಾ ಇದ್ವಿ. ನೀನಂತೂ ಇವತ್ತಿಂದನೇ ಕೆಲಸ ಶುರು ಮಾಡು. ಕೆಲ್ಸ ಸಿಕ್ಕಿರೋಂತ ವಿಷಯ ಕೇಳಿ ಮಾಧವ್ ಸಂತೋಷ ಪಡ್ಬಿಡ್ತಾನೆ. ಮತ್ತೆ ಕೆಲ್ಸ ಮಾಡಕ್ಕೆ ಶುರು ಮಾಡ್ತಾನೆ. ಮಾಧವ್ ಅಲ್ಲಿ ಮರದ ತುಂಡುಗಳನ್ನ ತಗೊಂಡು ಚೆನ್ನಾಗಿರೋದನ್ನ ಒಂದ್ ಕಡೆ, ಗೆದ್ಲಿಡ್ದಿರೋದನ್ನ ಇನ್ನೊಂದ್ ಕಡೆ ಇಡಕ್ ಶುರು ಮಾಡ್ತಾನೆ. ಸಾರ್, ಈ ಕಟ್ಟಿಗೆ ಅಂತೂ ಚೆನ್ನಾಗಿಲ್ಲ. ಇದನ್ನೇನ್ ಮಾಡ್ಲಿ? ಇದರಿಂದ ಯಾವುದೇ ಕೆಲ್ಸ ಆಗಲ್ಲ. ಇದನ್ನ ಬಿಸಾಕ್ಬಿಡು. ಮಾಧವ್ ಆ ಗೆದ್ಲಿಡ್ದಿರೋಂತ ಮರನ ಬಿಸಾಕ್ತಾನೆ. ಸಂಜೆ ಸಮಯ ಆಗುತ್ತೆ. ಆಮೇಲೆ ಮಾಧವ್ ಮನೆಗ್ ಬರ್ತಾನೆ. ಇವತ್ತು ತುಂಬಾ ಸಂತೋಷವಾಗಿದ್ದೀರಲ್ಲ ಅಪ್ಪ, ಏನ್ ವಿಷಯ? ಮಗಳೇ, ನನಗೆ ವನ ವಿಭಾಗದಲ್ಲಿ ಕೆಲಸ ಸಿಕ್ಕಿದೆ. ಇದಂತೂ ತುಂಬಾ ಸಂತೋಷದ ವಿಷಯ. ಈಗ ನಾನು ಎಕ್ಸಾಮ್ ತಯಾರಿಗೋಸ್ಕರ ಕೋಚಿಂಗ್ ಹೋಗ್ಬೋದು. ಸರಿ, ಖಂಡಿತವಾಗ್ಲೂ ಹೋಗು. ಮಾಧವ್ನ ಈ ವನ ವಿಭಾಗದ ಕೆಲಸದಿಂದ ಅವನ ಮನೆ ಪರಿಸ್ಥಿತಿ ಸುಧಾರಿಸಿತ್ತು. ಈಗ ರಾಧಿಕಾ ಕೂಡ ಕೋಚಿಂಗ್ಗೆ ಹೋಗಿ ಓದಕ್ ಶುರು ಮಾಡಿದ್ಲು. ಒಂದಿನ ಮಾಧವ್ ಅಲ್ಲಿದ್ದ ಮರದ ದಿಮ್ಮಿಗಳಲ್ಲಿ ಚೆನ್ನಾಗಿರೋದನ್ನ ಒಂದ್ ಕಡೆ, ಗೆದ್ಲಿಡ್ದಿರೋದನ್ನ ಇನ್ನೊಂದ್ ಕಡೆ ಇಡ್ತಾ ಇದ್ದ. ಆಗ ಅವನ ಮನದಲ್ಲಿ ಒಂದು ಆಲೋಚನೆ ಮೂಡುತ್ತೆ. ಉಪಯೋಗ ಬರ್ತಾರಂತ ಕಟ್ಟಿಗೆಗಳನ್ನ ನಾನು ಯಾಕೆ ಮನೆಗೆ ತಗೊಂಡೋಗ್ಬಾರ್ದು? ಯಾವಾಗಾದ್ರೂ ಕೆಲ್ಸಕ್ಕೆ ಬಂದೇ ಬರುತ್ತೆ. ಮಾಧವ್ ಗೆದ್ಲಿಡ್ದಿರೋಂತ ಮರನ ಅವನ್ ಮನೆಗ್ ತಗೊಂಡ್ ಹೋಗ್ತಾನೆ. ಮಾರನೇ ದಿನ ಅವನು ಬೆಳಿಗ್ಗೆ ಕೆಲ್ಸಕ್ ಬರ್ತಾನೆ. ಮತ್ತೆ ಸಂಜೆ ಮನೆಗ್ ಹೋಗೋ ಅಷ್ಟ್ರಲ್ಲಿ ಗೆದ್ಲಿಡ್ದಿರೋ ಅಂತ ಮರನ ಅವನ ಮನೆಗ್ ತಗೊಂಡ್ ಹೋಗ್ತಾನೆ. ಇದೇ ರೀತಿ ಅವನು ಒಂದಿನ ಮಾಡೋವಾಗ ಒಬ್ಬ ಲೇಡಿ ಆಫೀಸರ್ ಅವನನ್ನ ನೋಡ್ಬಿಡ್ತಾಳೆ. ಹೌದಾ, ಈಗ ನೀನು ಕಳ್ತನನೂ ಮಾಡಕ್ ಶುರು ಮಾಡಿದ್ಯಾ? ಇಲ್ಲ ಮೇಡಮ್, ನಾನ್ ಕಳ್ತನ ಮಾಡ್ತಾ ಇಲ್ಲ. ಈ ಕಟ್ಟಿಗೆ ಅಂತೂ ಚೆನ್ನಾಗೇ ಇಲ್ಲ, ಅದಕ್ಕೆ ಅದನ್ನ ತಗೊಂಡ್ ಹೋಗ್ತಾ ಇದ್ದೀನಿ. ಈಗ ಹಾಳಾಗಿದೆ ಅಂತ ನೀನೇನ್ ಅದಕ್ಕೆ ಉಪ್ಪಿನಕಾಯಿ ಹಾಕ್ತೀಯಾ? ಸುಳ್ಳು ಹೇಳ್ಬೇಡ ನೀನು. ನಿನ್ನಂತ ಕಳ್ಳರಿಗೆ ಇಂತ ಕೆಲ್ಸನ ಕೊಡೋದಿಲ್ಲ. ನಾಳೆಯಿಂದ ಕೆಲ್ಸಕ್ ಬರ್ಬೇಡ. ಮಾಧವ್ ನಿರಾಶೆಗೊಂಡು ಮನೆಗೆ ವಾಪಸ್ ಬರ್ತಾನೆ. ಮತ್ತೆ ಅವನ್ಗೆ ಕೆಲ್ಸ ಹೋಗಿದ್ರಿಂದ ಬಹಳನೇ ದುಃಖವಾಗತ್ತೆ. ಆಗ ಅವನ ಕಣ್ಣು ಅವನ್ ತಂದಿರೋ ಮರದ ಮೇಲೆ ಬೀಳತ್ತೆ. ಯಾಕೆ ನಾನು ಕಟ್ಟಿಗೆಯಿಂದ ಒಂದು ರಿಕ್ಷಾ ಮಾಡ್ಕೊಳ್ಬಾರ್ದು? ಮಾಧವ್ ಎಲ್ಲ ಗೆದ್ಲಿಡ್ದಿರೋ ಅಂತ ಮರದಿಂದ ಆ ಗೆದ್ಲನ್ನ ತೆಗೆದು ಕ್ಲೀನ್ ಮಾಡ್ತಾನೆ. ಮತ್ತೆ ಹಗಲು ರಾತ್ರಿ ಕಷ್ಟಪಟ್ಟು ಆ ಮರದಿಂದ ಒಂದು ರಿಕ್ಷಾನ ತಯಾರು ಮಾಡ್ತಾನೆ. ಮತ್ತೆ ರಿಕ್ಷಾ ಓಡಿಸೋ ಕೆಲ್ಸ ಶುರು ಮಾಡ್ಬಿಡ್ತಾನೆ. ಏನ್ ಸಾರ್, ನನ್ನ ಪಟ್ನಕ್ ಬಿಡ್ತೀರಾ? ಹೌದು ಹೌದು, ಕುತ್ಕೊಳ್ಳಿ. ಮಾಧವ್ ರಿಕ್ಷಾನ ಕೈಯಲ್ಲೇ ಹೇಳ್ಕೊಂಡು ಹೋಗ್ತಿದ್ದ. ಅದರಿಂದ ಸವಾರಿಗಳು ಬೇಗ ತಲುಪೋದಕ್ಕೆ ಆಗ್ತೇನಿರ್ಲಿಲ್ಲ. ಈ ರೀತಿ ತಡ ಆಗೋದ್ರಿಂದ ಸವಾರಿಗಳು ಮಾಧವ್ನ ರಿಕ್ಷಾಲಿ ಕೂರೋದಕ್ಕೆ ತುಂಬಾ ನಿರಾಕರಿಸ್ತಾ ಇದ್ರು. ಅಣ್ಣ ಅವ್ರೆ, ಸಿಟಿಗೆ ಹೋಗೋಕೆ ಟೈಮ್ ಆಗುತ್ತಾ? 4-5 ಗಂಟೆ ಆಗುತ್ತೆ. ಅಣ್ಣ ಅವ್ರೆ, ನಾನು ಸಿಟಿಗೆ ಹೋಗ್ಬೇಕು, ವಿದೇಶಕ್ಕಲ್ಲ. ಇರ್ಲಿ ಬಿಡಿ, ಬೇರೆ ಯಾವ್ದಾದ್ರು ರಿಕ್ಷಾ ನೋಡ್ಕೊಳ್ತೀನಿ. ಮಾಧವ್ ಆ ರಿಕ್ಷಾನ ಹೇಗೋ ಮಾಡ್ಬಿಟ್ಟಿದ್ದ. ಆದ್ರೆ ಆ ರಿಕ್ಷಾನ ಅವನು ಕೈಯಲ್ಲೇ ಎಳ್ಕೊಂಬರ್ಬೇಕಿತ್ತು. ಅಪ್ಪ, ನನ್ನ ಪರೀಕ್ಷೆ ಬರ್ತಾ ಇದೆ, ನನಗೆ ಸಿಟಿಗೆ ಹೋಗ್ಬೇಕು, ಸ್ವಲ್ಪ ದುಡ್ಡು ಬೇಕಾಗತ್ತೆ. ಮಗಳೇ, ನನ್ನ ಹತ್ರ ಅಂತೂ ಹಣ ಇಲ್ಲ. ಬೇಕಾದ್ರೆ ನಾನು ನನ್ನ ರಿಕ್ಷಾದಲ್ಲಿ ನಿನ್ನ ಎಕ್ಸಾಮ್ ಸೆಂಟರ್ ವರೆಗೂ ಬಿಡಬಹುದು. ಆದ್ರೆ ಅಪ್ಪ, ಇದಕ್ಕೆ ಬಹಳ ಸಮಯ ತಗೊಳತ್ತಲ್ವಾ? ನಾನು ಪರೀಕ್ಷೆ ಸಮಯದಷ್ಟೊತ್ತಿಗೆ ತಲುಪಕ್ಕಾಗಲ್ಲ. ಸರಿ ಮಗಳೇ, ನಾನ್ ಬೇರೆ ವ್ಯವಸ್ಥೆ ಮಾಡ್ತೀನಿ.
ಮಾಧವ್ ಯೋಚಿಸಕ್ ಶುರು ಮಾಡ್ತಾನೆ, ಹೇಗೆ ರಾಧಿಕಾನ ಎಕ್ಸಾಮ್ ಬರೆಯೋದಕ್ಕೆ ಸಿಟಿ ಕಳ್ಸೋದು. ಅವನು ಯೋಚನೆ ಮಾಡ್ತಾ ಇದ್ದ ಅಷ್ಟ್ರಲ್ಲಿ ಅವನ್ಗೆ ಕಾಡ್ನಲ್ಲಿ ಮುರಿದು ಹೋಗಿದ್ದಂತ ಒಂದು ಗಾಡಿ ಕಣ್ಣಿಗೆ ಬೀಳತ್ತೆ. ಮಾಧವ್ ಆ ಗಾಡಿಯ ಬಳಿ ಹೋಗ್ತಾನೆ. ಗಾಡಿ ಅಂತೂ ತುಂಬಾ ಹಾಳಾಗೋಗಿದೆ, ಇದ್ರ ಇಂಜನ್ ಮಾತ್ರ ನನ್ನ ಕೆಲ್ಸಕ್ಕೆ ಬರಬಹುದು. ಮಾಧವ್ ಆ ಗಾಡಿಯಿಂದ ಇಂಜಿನ್ ತೆಗೆದು ಅವನ ಕೈ ಗಾಡಿಗೆ ಹಾಕ್ತಾನೆ. ನಡಿ, ಇವತ್ತಿಂದ ಕೈಯಲ್ಲಿ ಎಳೆಯೋ ಟೆನ್ಷನ್ ದೂರ ಆಗೋಯ್ತು. ಆದ್ರೆ ಇದ್ರ ಮಾಡೆಲ್ನ ಬದಲಾಯಿಸ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಮಾಧವ್ ಅವನ ಹತ್ರ ಉಳಿದಿರೋ ಅಂತ ಕಟ್ಟಿಗೆಯಿಂದ ಅವನ ಗಾಡಿಯ ಮಾಡೆಲ್ ಬದಲಿಸ್ತಾನೆ. ಅದ್ರ ಮೇಲೆ ರೂಫ್ ಹಾಕ್ತಾನೆ ಮತ್ತೆ ಅದನ್ನ ಒಂದು ಆಟೋ ರಿಕ್ಷಾಗಿ ಪರಿವರ್ತನೆ ಮಾಡ್ತಾನೆ. ರಾಧಿಕಾ ಅವರ ತಂದೆಯ ರಿಕ್ಷಾಲಿ ಕುತ್ಕೊಳ್ತಾಳೆ. ಮಾಧವ್ ರಿಕ್ಷಾ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ರಾಧಿಕಾಗೆ ಸಿಟಿಲಿ ಅವಳ ಎಕ್ಸಾಮ್ ಸೆಂಟರ್ ಹತ್ರ ಬಿಡ್ತಾನೆ. ಮಾಧವ್ನ ಕಟ್ಟಿಗೆಯ ರಿಕ್ಷಾಗೆ ಇಂಜಿನ್ ಹಾಕಿರೋದ್ರಿಂದ ಈಗ ರಿಕ್ಷಾ ತುಂಬಾ ಜೋರಾಗಿ ಓಡುತ್ತೆ. ಅದಕ್ಕೆ ಅವನ್ಗೆ ಬೇಕಾದಷ್ಟು ಸವಾರಿಗಳು ಈಗ ಸಿಕ್ತಿದ್ರು. ಅಣ್ಣವ್ರೇ, ಪಟ್ನಕ್ಕೆ ಹೋಗಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಕುತ್ಕೊಳ್ಳಿ, 1 ಗಂಟೆ ಒಳಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇದೇ ರೀತಿ ಎಲ್ರೂ ಬೇರೆ ರಿಕ್ಷಾಗಳನ್ನ ಬಿಟ್ಟು ಮಾಧವ್ನ ರಿಕ್ಷಾಲೇ ಕೂರ್ತಿದ್ರು. ಇದನ್ನ ನೋಡಿ ಒಬ್ಬ ರಿಕ್ಷಾ ಅವನು ಮಾಧವ್ನ ನೋಡಿ ಹೊಟ್ಟೆ ಉರಿ ಪಡ್ಕೊಳ್ತಾನೆ ಮತ್ತೆ ಪೊಲೀಸ್ಗೆ ಸುಳ್ಳು ಕಂಪ್ಲೇಂಟ್ ನ ಕೊಡ್ತಾನೆ. ಸರ್, ಇವನು ಬೇರೆ ಗಾಡಿಯಿಂದ ಇಂಜಿನ್ ಕದ್ದು ಇವನ್ ರಿಕ್ಷಾಗ ಹಾಕೊಂಡಿದ್ದಾನೆ, ಇವನು ಕಳ್ಳ. ಹೌದಾ? ಇವಾಗ ನೀವು ಗಾಡಿಯ ಇಂಜಿನ್ ಸಹ ಕದಿಯಕ್ ಶುರು ಮಾಡಿದೀರಾ? ಇಲ್ಲ ಸರ್, ನಾನ್ ಕಳ್ತನ ಮಾಡಿಲ್ಲ. ಈ ಇಂಜಿನ್ ಅಂತೂ ನನ್ಗೆ ಕಾಡಲ್ ಬಿದ್ದಿರೋ ಕಾರಲ್ಲಿ ಸಿಕ್ತು. ಹೌದಾ? ಹಾಗಾದ್ರೆ ಇವಾಗ ಇಂಜಿನು ಕಾಡಲ್ ಸಹ ಸಿಗುತ್ತಾ? ಮರ್ಯಾದೆಯಿಂದ ಗಾಡಿ ಇಂಜಿನ್ ನ ವಾಪಸ್ ಮಾಡು, ಇಲ್ಲ ಅಂದ್ರೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗುತ್ತೆ. ಪೊಲೀಸ್ ಅವರು ಮಾಧವ್ನ ಗಾಡಿಯಿಂದ ಇಂಜನ್ ನ ತೆಗಿತಾರೆ ಮತ್ತೆ ರಾಧಿಕಾ ರಿಸಲ್ಟ್ ಬರುತ್ತೆ. ಅದರಲ್ಲಿ ಅವಳು ಒಳ್ಳೆ ಅಂಕಗಳಿಂದ ಪಾಸ್ ಆಗಿರ್ತಾಳೆ. ಅದರಿಂದ ಅವಳಿಗೆ ಒಂದು ಒಳ್ಳೆ ಕೆಲ್ಸ ಕೂಡ ಸಿಗತ್ತೆ. ಈಗ ರಾಧಿಕಾ ಕೆಲ್ಸ ಮಾಡಕ್ ಶುರು ಮಾಡ್ತಾಳೆ. ನೋಡ್ತಾ ಇದ್ದ ಹಾಗೆ 1 ತಿಂಗಳು ಕಳೆದು ಹೋಗುತ್ತೆ ಮತ್ತೆ ಅವಳ ಮೊದಲನೇ ಸಂಬಳ ಕೂಡ ಸಿಗತ್ತೆ. ಸಂಬಳದ ದಿನ ರಾಧಿಕಾ ಲೇಟ್ ಆಗಿ ಮನೆಗ್ ಬರ್ತಾಳೆ. ಅಪ್ಪ, ಕಣ್ಮುಚ್ಕೊಳ್ಳಿ, ನಿಮ್ಗೋಸ್ಕರ ಒಂದು ಸರ್ಪ್ರೈಸ್. ಹೌದಾ? ಸರಿ, ಕಣ್ ಮುಚ್ಕೊಂಡಿದ್ದೀನಿ. ಏನ್ ವಿಷಯ ಹೇಳು? ರಾಧಿಕಾ ಮಾಧವ್ನ ಮುಂದೆ ಒಂದು ಇಂಜಿನ್ ಇಡ್ತಾಳೆ. ಈಗ ಕಣ್ಬಿಡಿ. ಹೊಸ ಇಂಜಿನ್ ನ ನೋಡಿ ಮಾಧವ್ ತುಂಬಾ ಖುಷಿ ಪಟ್ಬಿಡ್ತಾನೆ. ಅಪ್ಪ, ಇದು ಸ್ಪೋರ್ಟ್ಸ್ ಕಾರ್ನ ಇಂಜಿನ್. ಇದನ್ನ ಹಾಕದ್ಮೇಲೆ ನಿಮ್ ಗಾಡಿ ಎಲ್ಲ ಗಾಡಿಗಳಿಗಿಂತ ತುಂಬಾ ಜೋರಾಗಿ ಓಡುತ್ತೆ. ಮಾಧವ್ ಸ್ಪೋರ್ಟ್ಸ್ ಕಾರ್ನ ಇಂಜಿನ್ ನ ಅವನ ರಿಕ್ಷಾದಲ್ಲಿ ಹಾಕೊಳ್ತಾನೆ ಮತ್ತೆ ಸವಾರಿಗೋಸ್ಕರ ಕಾಯ್ತಾನೆ. ಅಣ್ಣ ಅವ್ರೆ, ನಾನು ಸಿಟಿಗೆ ಹೋಗ್ಬೇಕು, ಎಷ್ಟು ಸಮಯ ಆಗುತ್ತೆ? ಕುಳಿತುಕೊಳ್ಳಿ, ಅರ್ಧ ಗಂಟೆಲೇ ತಲುಪಿಸ್ಬಿಡ್ತೀನಿ. ಅಲ್ಲಿ ಹೋಗೋದಕ್ಕೆ 2 ಗಂಟೆ ಬೇಕಲ್ಲ? ಇದು ನನ್ ಕಟ್ಟಿಗೆ ರಿಕ್ಷಾನೇ ಆಗಿರಬಹುದು. ಇದು ಸ್ಪೋರ್ಟ್ಸ್ ಕಾರ್ ತರ ಸ್ಪೀಡ್ ಆಗಿ ಹೋಗುತ್ತೆ. ನೀವು ಕುಳಿತುಕೊಳ್ಳಿ. ಆ ಮಹಿಳೆ ಮಾಧವ್ನ ರಿಕ್ಷಾದಲ್ಲಿ ಕೂರ್ತಾಳೆ ಮತ್ತೆ ಮಾಧವ್ ಅವರನ್ನ ಅರ್ಧ ಗಂಟೆಯಲ್ಲಿ ಸಿಟಿ ತಲುಪಿಸ್ಬಿಡ್ತಾನೆ. ಅದರಿಂದ ಸಂತೋಷ ಪಟ್ಟು ಆ ಮಹಿಳೆ ಅವನಿಗೆ ಡಬಲ್ ಬಾಡಿಗೆ ಕೊಡ್ತಾಳೆ. ಇದೇ ರೀತಿ ಮಾಧವ್ ಜನರನ್ನ ಹಳ್ಳಿಯಿಂದ ಸಿಟಿಗೆ ಬೇಗನೆ ತಲುಪಿಸ್ತಾನೆ. ಬೇಗ ತಲುಪೋದಕ್ಕೆ ಈಗ ಎಲ್ಲ ಜನರು ಮಾಧವ್ನ ರಿಕ್ಷಾನೇ ಉಪಯೋಗಿಸ್ತಾ ಇದ್ರು. ಮತ್ತೆ ಮಾಧವ್ ಪೂರ್ತಿ ಏರಿಯಾದಲ್ಲಿ ಕಟ್ಟಿಗೆಯ ಫೆರಾರಿ ರಿಕ್ಷಾ ಅವನು ಅಂತ ಫೇಮಸ್ ಆಗ್ತಾನೆ. ಸುರೇಶ್ ಒಬ್ಬ ಕಾಂಧಾನಿ ಕುಂಬಾರ ಆಗಿದ್ದ. ಅವನ್ ತಂದೆ ಕೂಡ ಮಡಕೆ ಮಾಡ್ತಾ ಇದ್ರು. ಮತ್ತೆ ಅವನು ಕೂಡ ಈಗ ಅವನ್ ಜೊತೆಗೆ ಅವನ ಮಗ ಯೋಗೇಶ್ ಕೂಡ ಮಡಕೆನೇ ಮಾಡ್ತಿದ್ದ. ನೋಡಿ ಅಪ್ಪ, ನನ್ನ ಮಡಿಕೆ ಎಷ್ಟು ವಿಶೇಷವಾಗಿದೆ. ಹಾ, ಚೆನ್ನಾಗಿದೆ. ಆದ್ರೆ ಮಗ, ಇದರ ಕುತ್ತಿಗೆ ಎಷ್ಟು ಸಣ್ಣ ಇದೆ ಅಂದ್ರೆ ಇದರಿಂದ ನೀರ್ ತೆಗೆಯೋದಕ್ಕೆ ಈ ಮಡಿಕೆಯನ್ನ ಉಲ್ಟಾ ಮಾಡ್ಬೇಕಾಗುತ್ತೆ. ಅದಂತೂ ಹೌದು, ಈ ತರ ಮಡಿಕೆ ಜಾಸ್ತಿ ಗ್ರಾಹಕರಿಗೆ ಇಷ್ಟ ಆಗೋದಿಲ್ಲ. ಆದ್ರೆ ನೀನ್ ಮಾಡಿದ್ಯಾ ಅಂದ್ಮೇಲೆ ಇರ್ಲಿ ಬಿಡು. ಆದ್ರೆ ಅಪ್ಪ, ಬರೀ ಆತರ ಮಡಿಕೆ ಮಾತ್ರ ವ್ಯಾಪಾರವಾಗದ, ಬೆಲೆ ಕಡಿಮೆ ಇರುವಂತದ್ದು ಜಾಸ್ತಿ ಅಂತೂ ಅದೇ ವ್ಯಾಪಾರವಾಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಆ ತರದ್ದೇ ಮಡಿಕೆ ಮಾಡ್ತೀವಿ. ಆದ್ರೆ ನನಗ್ ನೆನ್ಪಿದೆ, ನಾನು ಕೊನೆಯ ಬಾರಿ ಆತರ ಮಡಿಕೆ ಮಾಡಿದಾಗ ಅದು ಬಹಳ ವೆಚ್ಚವಾಗಿ ವ್ಯಾಪಾರವಾಗಿತ್ತು. ಒಳ್ಳೇದೇ ಆಯ್ತು, ಈ ಮಡಿಕೆಗೂ ನಮಗೆ ಒಳ್ಳೆ ಬೆಲೆನೇ ಸಿಗುತ್ತೆ. ನೋಡ್ತಾ ಇರಿ ಅಪ್ಪ. ಹಾ. ಆಗ ರುಕ್ಮಿಣಿ ಅವರಿಬ್ಬರಿಗೂ ಟೀ ತಗೊಂಡ್ ಬರ್ತಾಳೆ. ಯೋಗೇಶ್ ಪುಟ, ನನಗನ್ಸತ್ತೆ ನೀನು ಸಿಟಿಗ್ ಹೋಗಿ ಬೇರೆ ಯಾವ್ದಾದ್ರೂ ಕೆಲ್ಸ ಮಾಡ್ಬೇಕು ಅಂತ. ಈ ಕೆಲ್ಸದಲ್ಲಿ ಏನಿದೆ ಅಂಥದ್ದು? ನಿಮ್ಮಪ್ಪ ಜೀವನ ಪೂರ್ತಿ ಇದನ್ನೇ ಮಾಡ್ತಾ ಇದ್ರು. ನೋಡು ನಮ್ ಪರಿಸ್ಥಿತಿನ, ಜೀವನ ಪೂರ್ತಿ ಬಡತನದಲ್ಲೇ ಕಳಿಬೇಕಾಗಿದೆ. ಇಲ್ಲ ಅಮ್ಮ,
ನಾನು ಪಟ್ಟಣಕ್ಕೆ ಹೋಗೋದಿಲ್ಲ. ಹಾಗೂ ನನಗೆ ಈ ಮಣ್ಣಿನಿಂದ ವಸ್ತು ಮಾಡೋದಕ್ಕೆ ಬಹಳ ಇಷ್ಟ. ನಾನು ಎಲ್ಲಿಗೂ ಹೋಗೋದಿಲ್ಲ. ನೋಡು ಪುಟ, ನನ್ನ ಧರ್ಮ ನಿನ್ಗೆ ಅರ್ಥ ಮಾಡ್ಸೋದು, ನನ್ ಮಾತ್ನ ಕೇಳೋದು ಅಥವಾ ಬಿಡೋದು ಅದು ನಿನಗ್ ಬಿಟ್ಟಿದ್ದು. ಅಲ್ಲ, ಇದನ್ನೆಲ್ಲ ಬಿಡು ರುಕ್ಮಿಣಿ. ನೀನ್ ಹೇಳಿದ್ದೆ ನೀನು ಯೋಗೇಶಿನ ಮದ್ವೆ ಬಗ್ಗೆ ಮಾತಾಡ್ತೀನಿ ಅಂತ ನಿನ್ನ ಅಣ್ಣನ್ ಜೊತೆಗೆ. ಅದ್ರದ್ದೇನಾಯ್ತು? ಅಣ್ಣ ಅಂತೂ ಅವ್ರ ಮಗಳನ್ನ ಕೊಡೋದಿಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಇನ್ನು ತಡ ಯಾವ್ದಕ್ಕೆ? ಮಾತನ್ನ ಮುಂದುವರ್ಸು. ನಾನ್ ಬಯಸ್ತೀನಿ ಯೋಗೇಶಿಂದು ಆದಷ್ಟು ಬೇಗ ಮದ್ವೆ ಆಗ್ಲಿ. ಸರಿ, ಹಾಗಾದ್ರೆ ಈ ಭಾನುವಾರ ನಿಶ್ಚಿತಾರ್ಥದ ಕಾರ್ಯನ ಇಟ್ಕೊಳ್ಳೋಣ ಅಂತ ಹೇಳ್ತೀನಿ. ವಾ, ಇದಲ್ವಾ ಮಾತಂದ್ರೆ? ಮದ್ವೆ ಮಾತನ್ನ ಕೇಳಿ ಯೋಗೇಶ್ ಕೂಡ ತುಂಬಾ ಖುಷಿಯಾಗಿದ್ದ. ರವಿವಾರದ ದಿನ ಸುರೇಶ್ ಮನೆ ಹೂಗಳಿಂದ ಅಲಂಕೃತಗೊಂಡಿತ್ತು. ಮನೆಯಲ್ಲಿ ತುಂಬಾ ಜನ ನೆಂಟ್ರಿದ್ರು. ಆಮೇಲೆ ಸುರೇಶ್ ಆಭಾಗೆ ಉಂಗುರಾನ ತೊಡಸ್ದ. ಅವರಿಬ್ರು ನಿಶ್ಚಿತಾರ್ಥ ಮುಗ್ದೋಯ್ತು. ಪ್ರತಿಯೊಬ್ರು ತುಂಬಾನೇ ಖುಷಿಯಾಗಿದ್ರು. ಆಮೇಲೆ ಇನ್ನೇನು, ಆವತ್ತಿಂದ ಪ್ರತಿದಿನ ರುಕ್ಮಿಣಿ ಯೋಗೇಶ್ಗೆ ಸಿಟಿಗ್ ಹೋಗಿ ಕೆಲ್ಸ ಮಾಡು ಅಂತ ಬಲವಂತ ಮಾಡ್ತಿದ್ಲು. ನೋಡು ಪುಟ, ಈಗ ನಿನ್ಗೆ ಮದ್ವೆ ಆಗೋದ್ರಲ್ಲಿದೆ, ಜವಾಬ್ದಾರಿ ಕೂಡ ಜಾಸ್ತಿ ಆಗತ್ತೆ. ನಿನ್ ಸಂಪಾದನೆನೂ ಜಾಸ್ತಿ ಆಗ್ಬೇಕು. ನೀನ್ ಇಲ್ಲೇ ಮಡಕೆ ಮಾಡ್ಕೊಂಡಿದ್ರೆ ನಿನ್ ಜೀವನನೂ ಹೀಗೆ ಇರತ್ತೆ. ನನ್ ಮಾತ್ ಕೇಳು, ಸಿಟಿಗ್ ಹೋಗಿ ಒಂದು ಒಳ್ಳೆ ಕೆಲ್ಸ ಹುಡುಕೋ. ಇಲ್ಲ ಅಮ್ಮ, ನನಗೆ ಪಟ್ಟಣಕ್ಕೆ ಹೋಗಕ್ ಇಷ್ಟ ಇಲ್ಲ. ನನಗಿಲ್ಲೇ ಖುಷಿ ಇದೆ. ರುಕ್ಮಿಣಿ ಬಲ್ವಂತ ಯೋಗೇಶ್ಗೆ ಯಾವ ಪ್ರಭಾವನೂ ಬೀರ್ತಾ ಇರ್ಲಿಲ್ಲ. ಯೋಗೇಶ್ಗೆ ತನ್ನ ಕೆಲಸದಲ್ಲಿ ತುಂಬಾ ಪ್ರೀತಿ ಇತ್ತು. ಸ್ವಲ್ಪ ತಿಂಗಳಲ್ಲಿ ಯೋಗೇಶ್ ಮತ್ತೆ ಆಭಾ ಮದ್ವೆ ಕೂಡ ಆಗೋಯ್ತು. ಮತ್ತೆ ರುಕ್ಮಿಣಿ ಸೊಸೆ ಬರೋದಕ್ಕೋಸ್ಕರ ಕಾಯ್ತಿದ್ಲು. ಆಭಾ ಮನೆಗ್ ಬರ್ತಿದ್ ಹಾಗೆ, ನೋಡಮ್ಮ, ನಾನ್ ನಿನ್ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಹಾಕ್ತಾ ಇದ್ದೀನಿ. ನನ್ನ ಮಗ ನನ್ ಮಾತನ್ನ ಕೇಳೋದೇ ಇಲ್ಲ. ಅವನ ಒಳ್ಳೆ ಭವಿಷ್ಯಕ್ಕೋಸ್ಕರ ಅವನು ಸಿಟಿಗ್ ಹೋಗಿ ಒಳ್ಳೆ ಕೆಲ್ಸ ಮಾಡ್ಲಿ ಅನ್ಕೊಂಡಿದೀನಿ. ಆದ್ರೆ ಅವನಿಗೆ ಇಲ್ಲೇ ಇರೋದಕ್ ಆಸೆ. ಈಗ ನೀನೇ ಅವನಿಗೆ ಅರ್ಥ ಮಾಡ್ಸಮ್ಮ. ನಾನ್ ಪ್ರಯತ್ನ ಪಡ್ತೀನತ್ತೆ. ಆಮೇಲೆ ಒಂದು ದಿನ ಯೋಗೇಶ್ ಒಂಟಿಯಾಗೆ ಮಡ್ಕೆ ಮಾಡ್ತಾ ಇದ್ದ. ಆಭಾ ಅವನ ಹತ್ರ ಹೋಗ್ತಾಳೆ. ಅರೆ ಬಾ, ಇಲ್ ನೋಡು, ಎಷ್ಟು ದೊಡ್ಡ ಮಡಿಕೆ ಇದೆ. ಹಾ, ತುಂಬಾ ಚೆನ್ನಾಗಿದೆ. ಏನ್ ವಿಷಯ? ನೀನ್ ಏನಾದ್ರೂ ಹೇಳ್ಬೇಕಾ? ನಾನ್ ಯೋಚಿಸ್ತಿದ್ದೆ, ಎಷ್ಟು ದಿನ ಅಂತ ನೀವ್ ಹೀಗೆ ಮಡ್ಕೆ ಮಾಡ್ತೀರಾ? ನಾವ್ ಸಿಟಿಗ್ ಹೋಗಿ ಯಾಕೊಂದು ಒಳ್ಳೆ ಕೆಲ್ಸ ಹುಡ್ಕೋಬಾರ್ದು? ಇಲ್ಲ ಅಬ್ಬಾ, ನನಗ್ ಗೊತ್ತಿದೆ ಇದೆಲ್ಲ ನಿನಗೆ ನನ್ನ ಅಮ್ಮ ಹೇಳಿರ್ಬೇಕು. ಆದ್ರೆ ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೋ. ನನಗೆ ಮಣ್ಣಿನ ಮಡಿಕೆ ಮಾಡಕ್ಕೆ ತುಂಬಾ ಇಷ್ಟ. ನಾನು ಜೀವನ ಪೂರ್ತಿ ಇದೇ ಕೆಲಸ ಮಾಡಕ್ ಬಯಸ್ತೀನಿ. ಇದನ್ನ ಬಿಟ್ಟು ನಾನು ನಗರಕ್ಕೆ ಹೋದ್ರೂ ನಾನು ಸಂತೋಷವಾಗಿರೋದಿಲ್ಲ. ಯೋಗೇಶ್ ಮಾತನ್ನ ಕೇಳಿ ಆಭಾ ಸ್ತಬ್ಧಳಾದ್ಲು. ಅವಳಿಗೆ ಹೇಳೋದಿಕ್ಕೆ ಏನೂ ಇರ್ಲಿಲ್ಲ. ಸಂಜೆ ರುಕ್ಮಿಣಿ ಆಭಾನ ಕೇಳ್ತಾಳೆ, ಏನು ಯೋಗೇಶ್ ಸಿಟಿಗ್ ಹೋಗೋದಿಕ್ಕೆ ಒಪ್ಕೊಂಡ? ಇಲ್ಲ, ಮತ್ತೆ ನನ್ಗೂ ಅನ್ಸತ್ತೆ ಅವರು ಇಲ್ಲೇ ಇರ್ಬೇಕು ಅಂತ. ಏನ್ ಹೇಳ್ತಿದ್ಯಮ್ಮ ನೀನು? ಅತ್ತೆ, ಅವ್ರಿಗೆ ಮಣ್ಣಿನ ಪಾತ್ರೆಗಳನ್ನ ಮಾಡೋದು ತುಂಬಾ ಇಷ್ಟ. ಅವ್ರ ಮನ್ಸನ್ನ ಬದಲಾಯಿಸ್ಕೊಂಡು ಸಿಟಿಗ್ ಹೋಗೋದಿಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಮತ್ತೆ ಅದೇ ಸರಿ ಅಲ್ವಾ? 2 ತಿಂಗಳು ಬಡತನದಲ್ಲಿದ್ರೆ ಆಗ ನಿನ್ಗೆ ಅರ್ಥ ಆಗತ್ತೆ ಯಾಕ್ ನಾನು ಸಿಟಿಗ್ ಹೋಗಿ ಅಂತ ಹೇಳ್ತೀನಿ ಅನ್ನೋದು. ಅತ್ತೆ, ನೀವ್ ಆಸೆ ಪಡೋದೇನಂದ್ರೆ ನಿಮ್ ಮಗ ಚೆನ್ನಾಗ್ ಸಂಪಾದನೆ ಮಾಡ್ಬೇಕು ಅಂತ. ಖಂಡಿತ ಆಗತ್ತದು. ಆವತ್ತಿಂದ ಆಭಾ ತನ್ನ ಗಂಡನ ಕೆಲಸದಲ್ಲಿ ಕೈ ಜೋಡಿಸ್ತಾ ಇದ್ಲು. ಈ ಮಡ್ಕೆ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ, ಆದ್ರೆ ಅಪ್ಪ ಹೇಳ್ತಾರೆ ಈ ತರ ಉದ್ದವಾಗಿರುವ ಮಡಿಕೆ ವ್ಯಾಪಾರವಾಗೋದಿಲ್ಲ. ವ್ಯಾಪಾರ ಆಗತ್ತೆ. ನಾನು ಮೇಳದಲ್ಲಿ ನೋಡಿದ್ದೆ, ಬಹುಶಃ 300 ರೂಪಾಯಿ ಇರ್ಬೇಕು. ಇಷ್ಟು ಕಾಸ್ಟ್ಲಿನಾ? ನೀವು ಇಂಥ ಮಡ್ಕೆಗಳನ್ನ ಮೇಳದಲ್ಲಿ ಯಾಕೆ ಮಾರಬಾರ್ದು? ನಾನ್ ಪ್ರಯತ್ನ ಮಾಡ್ತೀನಿ. ಆಭಾ ಯೋಗೇಶ್ನ ಪ್ರೋತ್ಸಾಹ ಮಾಡಿದ್ಲು. ಯೋಗೇಶ್ ಬೇರೆ ಬೇರೆ ಆಕಾರದ ಮಡ್ಕೆಗಳನ್ನ ಮಾಡಿ ಅದಕ್ಕೆ ಬಣ್ಣದ ಬಣ್ಣಗಳನ್ನ ಕೊಟ್ಟಿದ್ದ. ವಾ, ನಿಜವಾಗ್ಲೂ ಮೇಳದಲ್ಲಿ ಇವೆಲ್ಲ ವ್ಯಾಪಾರ ಆಗತ್ತೆ. ನನ್ನ ಆಸೆನೂ ಇದೇ ಆಗಿದೆ. ಆವತ್ತು ಯೋಗೇಶ್ ಎಲ್ಲಾ ಮಡ್ಕೆಗಳನ್ನ ತಗೊಂಡು ಮೇಳಕ್ ಹೋಗಿದ್ದ. ಅವನ ಬೇರೆ ಬೇರೆ ಆಕಾರದ ಮಡ್ಕೆಗಳಿಗೆ ಮೇಳದಲ್ಲಿ ತುಂಬಾನೇ ಡಿಮ್ಯಾಂಡ್ ಇತ್ತು. ಅಣ್ಣ, ನನ್ಗೆ ಆ ಉದ್ದ ಇರೋ ಅಂತ ಗಾರ್ಡನ್ ಮಡ್ಕೆ ಬೇಕು, ಮತ್ ನನ್ಗೆ ಆ ಬಣ್ಣದ್ದು. ಒಂದೇ ದಿನದಲ್ಲಿ ಯೋಗೇಶ್ ಮಾಡಿದಂತ ಎಲ್ಲಾ ಮಡ್ಕೆ ವ್ಯಾಪಾರ ಆಗೋಯ್ತು. ಮತ್ತೆ ಅವನಿಗೆ ಒಳ್ಳೆ ಲಾಭ ಕೂಡ ಸಿಕ್ಕಿತ್ತು. ಯೋಗೇಶ್ ಮನೆಗ್ ಬಂದು ಅವನ್ ಸಂಪಾದನೆ ಮಾಡ್ಕೊಂಡ್ ಬಂದಂತ ದುಡ್ಡನ್ನ ಅವ್ರ ಅಪ್ಪನ್ ಕೈಲಿ ಕೊಟ್ಟ. ಇಲ್ ನೋಡಿ ಅಪ್ಪ, ಇವತ್ತಿನ ಸಂಪಾದನೆ. ಅರೆ, ಇದಂತೂ ಬಹಳ ಜಾಸ್ತಿ. ಜಾತ್ರೆಯಲ್ಲಿ ಮಾರುವ ಐಡಿಯಾ ನಿಮ್ಮ ಸೊಸೆದಾಗಿತ್ತು. ತುಂಬಾ ಚೆನ್ನಾಗಿರು ಸೊಸೆ.
ಹಾಗೂ ಯಾವಾಗ್ಲೂ ನಿನ್ನ ಗಂಡನಿಗೆ ಸಾಥ್ ನೀಡು. ಇಲ್ಲ ಅಂದ್ರೆ ಬೇರೆ ಹೆಂಗಸರು ಕೂಡ ಇರ್ತಾರೆ, ಬರೀ ಗಂಡನನ್ನ ನಗರ ಕಳ್ಸೋದ್ರಲ್ಲೇ ಇರ್ತಾರೆ. ಪಕ್ಕದಲ್ಲೇ ನಿಂತಿದ್ದ ರುಕ್ಮಿಣಿ ಎಲ್ಲಾ ಕೇಳಿಸ್ಕೊತಿದ್ಲು. ಆಭಾ ಮತ್ತೆ ಯೋಗೇಶ್ ತುಂಬಾ ಖುಷಿಯಾಗಿದ್ರು. ಆವತ್ತು ರಾತ್ರಿ ಯೋಗೇಶ್ಗೆ ಒಂದು ಒಳ್ಳೆ ಐಡಿಯಾ ಬಂತು. ಆಬಾ, ಯಾರಾದ್ರೂ ಮಣ್ಣಿನ ಫ್ರಿಡ್ಜ್ ತಗೊಳ್ಬೋದಾ? ಮಣ್ಣಿನ ಫ್ರಿಡ್ಜಾ? ಅಂದ್ರೆ ಮಣ್ಣಿನ ಇಂಥ ವಸ್ತು, ಅದ್ರಲ್ಲಿ ತರಕಾರಿ ಹಣ್ಣು ಎಲ್ಲ ತಾಜಾವಾಗೇ ಇರ್ಬೇಕು ಹಾಗೂ ಕರೆಂಟ್ ಇಲ್ಲದೆ ನಡಿಬೇಕು. ಆ ಥರದ್ದೇನಾದ್ರೂ ಮಾಡೋಕ್ಕಾಗತ್ತಾ? ಹಾ. ಮತ್ಯಾಕ್ ತಡ ಮಾಡ್ತಿದ್ದೀರಾ? ಈ ಐಡಿಯಾ ಸೂಪರ್ ಹಿಟ್ ಆಗೋಗತ್ತೆ. ನಾನ್ ನಾಳೆನೆ ಮಣ್ಣಿನ ಫ್ರಿಡ್ಜ್ ಮಾಡ್ತೀನಿ. ಮಾರನೇ ದಿನ ಬೆಳಗ್ಗೆನೆ ಯೋಗೇಶ್ ಮಣ್ಣಿನ ಫ್ರಿಡ್ಜ್ ಮಾಡೋದಿಕ್ಕೆ ಮುಂದಾದ. ಇದೇನ್ ಮಾಡ್ತಾ ಇದ್ಯಾ ಮಗು? ಅಪ್ಪ, ಇದು ಮಣ್ಣಿನ ಫ್ರಿಡ್ಜು. ಇದ್ರಲ್ಲಿ ಹಣ್ಣು ತರಕಾರಿ ಎಲ್ಲ ತಾಜಾವಾಗಿರುತ್ತೆ, ಅದು ಕೂಡ ಕರೆಂಟ್ ಇಲ್ಲದೇನೆ. ವಾ, ಕೇಳ್ಪಟ್ಟಿದ್ದೆ ಪೂರ್ವಜರು ತರಕಾರಿಯನ್ನ ಮಣ್ಣಿನ ಒಳಗಡೆ ಇಟ್ಟು ತಾಜಾವಾಗಿಡ್ತಿದ್ರು. ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಮಣ್ಣಿನಿಂದ ಇಂಥ ವಸ್ತುನು ಮಾಡ್ಬೋದು ಅಂತ. ಹಾ, ನಾನು ಬಹಳ ಮುಂಚೆನೆ ಯೋಚನೆ ಮಾಡಿದ್ದೆ. ಆದ್ರೆ ನೆನ್ನೆಯ ಸಂಪಾದನೆ ನೋಡಿ ಅನ್ಸುತ್ತೆ ಈ ಮಣ್ಣಿನ ಫ್ರಿಡ್ಜ್ ಅನ್ನು ಜನ ತಗೊಳ್ತಾರೆ ಅಂತ. ಹಾ, ಖಂಡಿತ ನಾನು ನಿನಗೆ ಸಹಾಯ ಮಾಡ್ತೀನಿ. ಮತ್ತೆ ಅಪ್ಪ ಮಗ ಇಬ್ರು ಸೇರ್ಕೊಂಡು ಎಷ್ಟೋ ಮಣ್ಣಿನ ಫ್ರಿಡ್ಜ್ಗಳನ್ನ ಮಾಡಿದ್ರು. ಮಾರನೇ ದಿನ ಬೆಳಿಗ್ಗೆ ಇಬ್ರು ಮಣ್ಣಿನ ಫ್ರಿಡ್ಜ್ ಅನ್ನ ತಗೊಂಡು ಮೇಳಕ್ ಹೋದ್ರು. ಅಯ್ಯೋ ಅಣ್ಣ, ಅದೇನದು ಅಲ್ಮಾರಿ ತರ ಇದೆ. ಅದು ಮಣ್ಣಿನ ಫ್ರಿಡ್ಜು. ಇದ್ರಲ್ಲಿ ನಿನ್ನ ಹಣ್ಣು ತರಕಾರಿ ತಾಜಾವಾಗಿರುತ್ತೆ ಬಹಳ ದಿನ ತನಕ, ಅದು ಕೂಡ ಕರೆಂಟ್ ಇಲ್ದೇನೆ. ನಿಜವಾಗ್ಲೂ? ಹಾ, ಖಂಡಿತ. ಆ ಹೆಂಗ್ಸು ಒಂದು ಮಣ್ಣಿನ ಫ್ರಿಡ್ಜ್ ಅನ್ನ ಕೊಂಡ್ಕೊಂಡ್ಲು. ಒಬ್ಬ ಪತ್ರಿಕಾರ ಮಣ್ಣಿನ ಫ್ರಿಡ್ಜ್ ನ ಫೋಟೋನ ತಗೊಂಡ. ಮತ್ತೆ ನೋಡ್ತಾ ನೋಡ್ತಾ ಸಿಕ್ಕಾಪಟ್ಟೆ ಗ್ರಾಹಕರು ಇನ್ನೊಂದಷ್ಟು ಮಣ್ಣಿನ ಫ್ರಿಡ್ಜ್ ಅನ್ನ ಕೊಂಡ್ಕೊಂಡ್ರು. ಎಲ್ಲಾ ಫ್ರಿಡ್ಜು ಖಾಲಿನೇ ಆಗೋಯ್ತು. ಇವತ್ತು ಮೊದಲನೇ ಬಾರಿಗೆ ಸುರೇಶ್ ಇಷ್ಟು ದುಡ್ಡನ್ನ ಒಟ್ಟಿಗೆ ನೋಡಿದ್ದ. ಅವರು ತುಂಬಾ ಖುಷಿಯಿಂದ ವಾಪಸ್ ಮನೆಗ್ ಬಂದ್ರು. ನೋಡು ಚಿನ್ನು, ಇವತ್ತು ನಿನ್ನ ಮಗನ ಸಂಪಾದನೆ ಎಷ್ಟು ಅಂತ. ಅಯ್ಯೋ ದೇವ್ರೇ, ಇದಂತೂ ಏನೂ ಇಲ್ಲ, ಇನ್ನಂತೂ ಹಣದ ಮಳೆನೇ ಸುರಿಯುತ್ತೆ. ಇವನ ಮಣ್ಣಿನ ಫ್ರಿಡ್ಜಿನ ಐಡಿಯಾ ಕಮಾಲ್. ಜನರು ಇದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಮಣ್ಣಿನ ಫ್ರಿಡ್ಜ್ ಮಾಡೋದಕ್ಕೆ. ವಾ ಯೋಗೇಶ್, ಕ್ಷಮಿಸ್ಬಿಡಪ್ಪ, ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ನಾನೇ ಅನ್ಕೊಂಡಿದ್ದೆ ಈ ಕೆಲಸದಲ್ಲಿ ನೀನು ಖುಷಿಯಾಗಿರೋದಕ್ಕಾಗಲ್ಲ ಅಂತ. ಅದಕ್ಕೆ ಯಾವಾಗ್ಲೂ ಸಿಟಿಗೆ ಹೋಗು ಅಂತ ನಿನ್ನನ್ನ ಬಲವಂತ ಮಾಡ್ತಿದ್ದೆ. ಆಮೇಲೆ ರುಕ್ಮಿಣಿ ಆಭಾ ಹತ್ರ ಹೋದ್ಲು. ಮಗಳೇ, ಇದೆಲ್ಲ ಆಗ್ತಾ ಇರೋದು ಕೇವಲ ನಿನ್ನಿಂದ ಮಾತ್ರ. ನಿನ್ನ ಪ್ರೋತ್ಸಾಹದ ಕಾರಣದಿಂದ ಯೋಗೇಶ್ ಇವತ್ತು ಈ ಫಲನ ಕಂಡಿದ್ದಾನೆ. ಬಹುಶಃ ನಿಂತರನೇ ನಾನು ನನ್ ಗಂಡನ್ಗೆ ಕೈ ಜೋಡಿಸ್ಬೇಕಿತ್ತು. ಇಷ್ಟೊತ್ತಿಗೆ ನಮ್ ಸ್ಥಿತಿನೂ ಬದಲಾಗ್ ಹೋಗಿರ್ತಿತ್ತು. ಅತ್ತೆ, ಹೀಗೆಲ್ಲ ಮಾತಾಡ್ಬಾರ್ದು ನೀವು. ಈಗೆಲ್ಲ ಸರಿ ಹೋಗಿದ್ಯಲ್ಲ. ಇವಾಗ್ ತಾನೇ ನಮ್ಮ ಮನೆಯಲ್ಲಿ ಸಂತೋಷ ಅನ್ನೋದ್ ಬಂದಿದೆ. ನೀವ್ಯಾಕೆ ದುಃಖದ ವಿಚಾರನ ನೆನ್ಪ್ ಮಾಡ್ಕೋತಿದ್ದೀರಾ? ಹೋಗ್ಲಿ ಬಿಡಿ, ಇನ್ ಮುಂದೆ ಎಲ್ಲ ಸರಿ ಹೋಗತ್ತೆ. ಸರಿಯಲ್ಲ, ಒಳ್ಳೇದಾಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಮಣ್ಣಿನ ಫ್ರಿಡ್ಜ್ ಅನ್ನ ಕೊಂಡ್ಕೊಳ್ಳೋದಿಕ್ಕೆ ಸುರೇಶ್ ಮನೆ ಹೊರಗಡೆ ಕ್ಯೂನೇ ನಿಂತ್ಕೊಂಡಿತ್ತು. ಅವ್ರ ಸಂಪಾದನೆ ಎಷ್ಟೋ ಜಾಸ್ತಿ ಆಗೋಗಿತ್ತು. ಸುರೇಶ್ ತನ್ನ ಮನೆನ ರಿಪೇರಿ ಕೂಡ ಮಾಡಿಸ್ಕೊಂಡಿದ್ದ. ಈಗ ಈ ಕುಟುಂಬದಲ್ಲಿ ಎಲ್ಲಾ ರೀತಿಯ ಶಾಂತಿ ನೆಮ್ಮದಿ ಇತ್ತು. ಮತ್ತೆ ಇದೆಲ್ಲ ಮಣ್ಣಿನ ಫ್ರಿಡ್ಜಿನ ಐಡಿಯಾದಿಂದಾನೇ ಆಗಿದ್ದು. ಗಾಂಧಿನಗರ ಅನ್ನೋ ಹೆಸರಿನ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ದೊಡ್ಡ ಮಾರ್ಕೆಟ್ ಇತ್ತು. ಆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಜನಗಳಿರ್ತಾ ಇದ್ರು. ಬೇಸಿಗೆಗಾಲದಲ್ಲಿ ಈ ಎಲ್ಲಾ ಜನಗಳು ಬಲ್ದೇವ್ ಪೆಪ್ಸಿ ಅಂಗಡಿಗೆ ಹೋಗಿ ನಿಂತ್ಕೋತಾ ಇದ್ರು. ಅರೆ ಬಲ್ದೇವ್ ಅಂಕಲ್, ನನಗೆ ಆರೆಂಜಿನ ಪೆಪ್ಸಿ ಕೊಡಿ. ನನ್ಗೆ ಯೆಲ್ಲೋ ಕಲರ್. ಮತ್ತೆ ನನ್ಗೆ ಕೆಂಪುದು. ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಪ್ರತಿಯೊಬ್ಬರಿಗೂ ಬಲ್ದೇವ್ನ ಪೆಪ್ಸಿಸ್ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಜೊತೆಗೆ ಬಲ್ದೇವ್ ಕೂಡ ತುಂಬಾ ನಿಯತ್ತಿಂದ ಪೆಪ್ಸಿಗಳನ್ನ ಮಾಡ್ತಾ ಇದ್ದ. ಒಳ್ಳೆ ಫಿಲ್ಟರ್ ನೀರು, ಒಳ್ಳೆ ಸಕ್ಕರೆ, ಅದ್ರ ಜೊತೆಗೆ ತುಂಬಾ ಶುದ್ಧವಾಗಿ ಪೆಪ್ಸಿನ ಮಾಡಿ ಅವನು ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ಯಾಕ್ ಮಾಡ್ತಿದ್ದ. ಬಲ್ದೇವ್ನ ₹1 ಪೆಪ್ಸಿ ತುಂಬಾ ವ್ಯಾಪಾರ ಆಗ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲೇ ಅವನಲ್ಲಿದ್ದಂತ ಎಲ್ಲಾ ಸ್ಟಾಕು ಮುಗ್ದು ಹೋಗ್ತಾ ಇತ್ತು. ಅರೆ ಅಂಕಲ್, ಪೆಪ್ಸಿ ಇದೆಯಾ? ಇಲ್ಲ ಮಗು, ಎಲ್ಲ ಖಾಲಿ ಆಗೋಯ್ತು. ಇನ್ ನಾಳೆ ಬಾ. ಬಲ್ದೇವ್ ಅಂಗಡಿ ಎದುರುಗಡೆನೆ ಪವನ್ ಅಂಗಡಿ ಇತ್ತು. ಪವನ್ ಐಸ್ ಕ್ರೀಮ್ ಮಾರ್ತಾ ಇದ್ದ. ಬೇಸಿಗೆಗಾಲ ಇದ್ರೂ ಕೂಡ ಅವನ್ ಐಸ್ ಕ್ರೀಮ್ ಮಾತ್ರ ವ್ಯಾಪಾರನೇ ಆಗ್ತಾ ಇರ್ಲಿಲ್ಲ. ಈ ಬಲ್ದೇವ್ ತನ್ನ ಪೆಪ್ಸಿಯಲ್ಲಿ ಏನ್ ಮಿಕ್ಸ್ ಮಾಡ್ತಾನಂತಾನೆ ಗೊತ್ತಾಗ್ತಾ ಇಲ್ಲ.
ಎಲ್ಲ ಊರಿನ ಜನರೆಲ್ಲ ಇವನ ಪೆಪ್ಸಿಯನ್ನೇ ಕುಡಿತಾರೆ. 1 ರೂಪಾಯಿಯ ಪೆಪ್ಸಿಯಲ್ಲಿ ಏನ್ ಟೇಸ್ಟ್ ಇರುತ್ತೆ? ನಂತಂತೂ ಐಸ್ ಕ್ರೀಮ್ ಕೂಡ ಹಾಳಾಗ್ತಿದೆ. ರುಚಿ ಬಗ್ಗೆ ಗೊತ್ತಿಲ್ಲ, ಆದ್ರೆ ಐಸ್ ಕ್ರೀಮ್ಗಿಂತ ತುಂಬಾ ಚೀಪು, ಅದಕ್ಕೆ ಜಾಸ್ತಿ ವ್ಯಾಪಾರ ಆಗ್ಬಹುದು. ಹಾ, ಇದಿರ್ಬೋದು. ನೀವು ಯಾಕೆ ಪೆಪ್ಸಿ ಮಾರೋದಕ್ ಶುರು ಮಾಡ್ಬಾರ್ದು? ಅರೆ, ಆದ್ರೆ ಪೆಪ್ಸಿ ಯಾರ್ ಮಾಡ್ತಾರೆ? ಪೆಪ್ಸಿ ಮಾಡೋ ಅಗತ್ಯ ಏನಿದೆ? ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಪೆಪ್ಸಿ ಮಾರ್ತಾರೆ. ನೀವು ಅವರಿಂದ ಕೊಂಡ್ಕೊಂಡ್ ಬಂದು ಮಾರ್ಬಹುದು. ಯೋಚನೆ ಮಾಡಿ, ತುಂಬಾ ಲಾಭ ಆಗತ್ತೆ. ಹೇಳ್ಬೇಕು ಅಂದ್ರೆ ಐಡಿಯಾ ಚೆನ್ನಾಗೇ ಇದೆ. ನಾಳೆನೆ ಪಟ್ಟಣಕ್ ಹೋಗಿ ಎಲ್ಲ ಪೆಪ್ಸಿಯನ್ನ ಖರೀದಿ ಮಾಡ್ಕೊಂಬರ್ತೀನಿ. ಸರಿ. ಮಾರನೇ ದಿನ ಪವನ್ ಮಾರ್ಕೆಟ್ ಇಂದ ಸಿಕ್ಕಾಪಟ್ಟೆ ಪೆಪ್ಸಿಸ್ ತಗೊಂಡ್ ಬಂದ. ಅವನ್ ಅದನ್ನೆಲ್ಲಾನು ಕೂಡ ತನ್ನ ಫ್ರಿಡ್ಜ್ ಅಲ್ಲಿ ಇಟ್ಟ. ಒಳ್ಳೇದ್ ಮಾಡಿದ್ರಿ, ಹೊರಗಡೆ ಒಂದು ಬೋರ್ಡ್ ಹಾಕ್ಬಿಡಿ, ಇಲ್ಲಿ ಪೆಪ್ಸಿ ಸಿಗತ್ತೆ ಅಂತ. ಸರಿ. ಪವನ್ ಒಂದ್ ಬೋರ್ಡ್ ಅಲ್ಲಿ ಬರೀತಾನೆ, ಇಲ್ಲಿ ಪೆಪ್ಸಿ ಸಿಗತ್ತೆ ಅಂತ. ಆ ಬೋರ್ಡ್ ಅನ್ನ ತನ್ನ ಅಂಗಡಿ ಹೊರಗಡೆ ಹಾಕ್ದ. ಸ್ವಲ್ಪ ಹೊತ್ತಿನ ನಂತರ ಒಂದು ಸಣ್ಣ ಹುಡ್ಗ ಆ ಬೋರ್ಡ್ ಅನ್ನ ಓದ್ತಾನೆ. ಇಲ್ಲೂ ಪೆಪ್ಸಿ ಸಿಗುತ್ತಾ ಅಂಕಲ್? ಯಾವ್ಯಾವ ಕಲರ್ ಇದೆ? ಎಲ್ಲ ಕಲರಿಂದು ಇದೆ. ನಿನಗ್ ಯಾವ್ದ್ ಬೇಕು ಅದನ್ ಹೇಳು. ನಂಗಂತೂ ಒಂದು ಯೆಲ್ಲೋ ಹಾಗೂ ಆರೆಂಜ್ ಇಂದು ಬೇಕು. ಪವನ್ ಆ ಮಗುಗೆ 2 ಪೆಪ್ಸಿ ಪ್ಯಾಕೆಟ್ ಅನ್ನ ಕೊಟ್ಟ. ಆ ಮಗು ಅಲ್ಲೇ ನಿಂತ್ಕೊಂಡು ಪೆಪ್ಸಿ ಕುಡಿತಾ ಇತ್ತು. ಇದಂತೂ ಚೆನ್ನಾಗಿದೆ, ಮಜಾ ಬಂದ್ಬಿಡ್ತು. ಇದೊಂತಗ, ಇದು ನನ್ ಕಡೆಯಿಂದ ಫ್ರೀ. ನಿಂಗೆ ಹೋಗಿ ನಿನ್ ಫ್ರೆಂಡ್ಸಿಗೂ ಹೇಳು ನನ್ನ ಅಂಗಡಿಯಲ್ಲಿ ಪೆಪ್ಸಿ ಸಿಗುತ್ತೆ ಅಂತ. ಹಾ ಅಂಕಲ್, ಖಂಡಿತ ಹೇಳ್ತೀನಿ. ಪವನ್ನ ಈ ಐಡಿಯಾ ಕೆಲ್ಸ ಮಾಡ್ತು. ಆ ಮಗು ಓಡ್ಕೊಂಡು ಹಳ್ಳಿಗ್ ಹೋಯ್ತು. ಸ್ವಲ್ಪ ಹೊತ್ತಿನ ನಂತರ ತನ್ನ ಸ್ನೇಹಿತರನ್ನ ಕರ್ಕೊಂಡು ವಾಪಸ್ ಬಂದ. ಇದೇ ನಾನ್ ಹೇಳಿರೋ ಅಂಗಡಿ. ನನಗೂ 2 ಆರೆಂಜ್ ಪೆಪ್ಸಿ ಬೇಕು. ಮತ್ತೆ ನನ್ಗೆ 3 ಕೆಂಪುದು. ಪವನ್ ಎಲ್ರಿಗೂ ಪೆಪ್ಸಿ ಕೊಟ್ಟ. ಆವತ್ತಿಂದ ತುಂಬಾ ಜನ ಪವನ್ ಅಂಗಡಿನಲ್ಲಿ ಪೆಪ್ಸಿನ ಕೊಂಡ್ಕೋತಾ ಇದ್ರು. ಇಲ್ಲಿವರೆಗೂ ಹಳ್ಳಿ ಜನ ಕೇವಲ ಬಲ್ದೇವ್ ಪೆಪ್ಸಿ ಮಾತ್ರ ಟೇಸ್ಟ್ ಮಾಡಿದ್ರು. ಆದ್ರೆ ಇವತ್ತು ಅವರಿಗೆ ಕಂಪನಿ ಟೇಸ್ಟ್ ಕೂಡ ಇಷ್ಟ ಆಯ್ತು. ಅರೆ ವಾ, ಈ ಕಪ್ಪು ಕಲರಿನ ಪೆಪ್ಸಿ ನಾನು ಮೊದಲನೇ ಬಾರಿ ಕುಡಿತಾ ಇದ್ದೀನಿ. ಇನ್ನೂ ಹಲವಾರು ಕಲರ್ಗಳಿದಾವೆ. ಲೆಂಬು ಪಾನಿ, ಕಾಲಖಟ್ಟ, ಆರೆಂಜ್, ರೋಸ್, ವಾಣ. ಇನ್ನಂತೂ ಪ್ರತಿದಿನ ಬೇರೆ ಬೇರೆ ಫ್ಲೇವರ್ ನ ಟೇಸ್ಟ್ ಮಾಡಬಹುದು. ಪವನ್ ಪೆಪ್ಸಿ ಮಾರ್ತಾ ಇದ್ದ ಕಾರಣ ಬಲ್ದೇವ್ ಅಂಗಡಿನಲ್ಲಿ ಜನಸಂಖ್ಯೆ ಕಮ್ಮಿ ಆಗಿತ್ತು. ನಾನ್ ಸ್ವಲ್ಪ ಹುಷಾರಾಗಿ ಕೆಲ್ಸ ಮಾಡ್ಬೇಕು. ಪವನ್ ಹೊಸದಾಗಿ ಪೆಪ್ಸಿ ಮಾಡೋದನ್ನ ಶುರು ಮಾಡಿದಾನೆ. ಅದಕ್ಕೆ ಊರ್ನವರೆಲ್ಲ ಅವನ ಅಂಗಡಿಗೆ ಹೋಗ್ತಾ ಇದ್ದಾರೆ. ಆದ್ರೆ ನನಗೆ ಗೊತ್ತಿದೆ, ಅವರೆಲ್ಲ ವಾಪಸ್ ಬರ್ತಾರೆ. ಬಲ್ದೇವ್ ತನಗ್ ತಾನು ಸಮಾಧಾನ ಮಾಡ್ಕೋತಿದ್ದ. ಮುಂದಿನ ಸ್ವಲ್ಪ ದಿನದ ತನಕ ಪವನ್ ಅಂಗಡಿನಲ್ಲಿ ಪೆಪ್ಸಿಗೋಸ್ಕರ ಕ್ಯೂ ನಿಲ್ತಾ ಇತ್ತು. ಇಲ್ಲಿ ಬಲ್ದೇವ್ ವ್ಯಾಪಾರ ಕಮ್ಮಿ ಆಗೋಗಿತ್ತು. ಹಳ್ಳಿಯ ಸರ್ಪಂಚ ಬಲ್ದೇವ್ ಅಂಗಡಿಗೆ ಬಂದ. ಏನಾಯ್ತು ಬಲ್ದೇವ್, ಇವತ್ ತುಂಬಾ ತೊಂದ್ರೆಲಿದ್ದ ಹಾಗಿದೆ. ಏನ್ ಹೇಳಿ ಅಂಕಲ್, ಆ ಪವನ್ ಸಿಟಿಯಿಂದ ಪೆಪ್ಸಿ ತಂದು ಮಾರ್ತಾ ಇದ್ದಾನೆ. ನನ್ನ ಗ್ರಾಹಕರೆಲ್ಲ ನನಗ್ ಕಮ್ಮಿ ಆಗ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು, ಇದು ಕೇವಲ ಸ್ವಲ್ಪ ದಿನ ಅಷ್ಟೇ ನಡೆಯೋದು. ಯಾವ್ದಾದ್ರೂ ಹೊಸ ವಸ್ತುವಿನ ಹಿಂದೆ ಊರಿನವರು ಓಡೋಗ್ತಾರೆ. ನಿನಗಂತೂ ಗೊತ್ತೇ ಇದೆ. ಸ್ವಲ್ಪ ತಾಳ್ಮೆ ಇರ್ಲಿ, ಎಲ್ಲದೂ ಸರಿಯಾಗುತ್ತೆ. ಹಾಗೂ ನನಗೆ ನಂಬಿಕೆ ಇದೆ, ನಿನ್ನ ಪೆಪ್ಸಿ ಸಿಟಿ ಕಂಪನಿಯ ಪೆಪ್ಸಿಗಿಂತನೂ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗೊಂದು ಕೆಲ್ಸ ಮಾಡು, ನನಗೆ 50 ಪೆಪ್ಸಿ ಕೊಡು. ಇವತ್ತು ಸಿಟಿಯಿಂದ ನನ್ ಮೊಮ್ಮಕ್ಕಳು ಬರ್ತಾ ಇದ್ದಾರೆ. ಸರಿ ಮುಖ್ಯಸ್ಥರೇ. ಬಲ್ದೇವ್ ಸರ್ಪಂಚನ್ಗೆ 50 ಪೆಪ್ಸಿನ ಕೊಟ್ಟ. ಮತ್ತವನು ಖುಷಿಯಿಂದ ಅಲ್ಲಿಂದ ಹೊರಟೋದ. ಬಲ್ದೇವ್ ಇವಾಗ್ಲೂ ದುಃಖದಲ್ಲಿದ್ದ. ಸರ್ಪಂಚ್ ತನ್ನ ಮನೆಗ್ ಹೋಗಿ ತನ್ನ ಮೊಮ್ಮಗನ್ಗೆ ಒಂದು ಪೆಪ್ಸಿನ ಕೊಟ್ಟ. ಅಪ್ಪ, ಈ ಪೆಪ್ಸಿ ಎಲ್ಲ ಒಳ್ಳೇದಲ್ಲ ಅಪ್ಪ. ಅದ್ರಲ್ಲಿ ಎಷ್ಟು ಮಿಕ್ಸ್ ಮಾಡಿರ್ತಾರೆ ಅಂದ್ರೆ ಅದರಿಂದ ಮಕ್ಕಳ ಆರೋಗ್ಯ ಹಾಳಾಗತ್ತೆ. ಮಗು, ಈ ಪೆಪ್ಸಿಯನ್ನ ನಮ್ಮ ಬಲ್ದೇವ್ ಅವನೇ ಮಾಡೋದು. ಅದು ಕಲಬೆರಕೆ ಇಲ್ದೇನೆ ಶುದ್ಧವಾಗಿ. ಇದನ್ನ ನಾನು ವರ್ಷದಿಂದನೇ ಕುಡಿತಾ ಇದ್ದೀನಿ. ಯಾರು ಏನು ಹುಷಾರ್ ತಪ್ಪಿಲ್ಲ. ನೋಡಿ, ಸರ್ಪಂಚ್ ತನ್ನ ಮಗಳಿಗೆ ಒಂದು ಪೆಪ್ಸಿನ ಕೊಟ್ಟ. ಅವಳದನ್ನ ಚೆಕ್ ಮಾಡ್ತಾಳೆ. ವಾ ಅಪ್ಪ, ಇದಂತೂ ತುಂಬಾ ಚೆನ್ನಾಗಿದೆ. ಸರ್ಪಂಚನ ಮನೆಗ್ ಬಂದಂತ ಎಲ್ಲಾ ನೆಂಟ್ರು ಆ ಪೆಪ್ಸಿ ಕುಡಿಯೋದಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಪೆಪ್ಸಿ ಖಾಲಿ ಆಗೋಯ್ತು. ಅಪ್ಪ, ಇದನ್ನ ನೀವೆಲ್ಲಿಂದ ತಂದ್ರಿ? ನಾನ್ ಇನ್ನೂ ಒಂದ್ ಸ್ವಲ್ಪ ತರ್ತೀನಿ. ಮಾರುಕಟ್ಟೆಯಲ್ಲಿ ನಿನಗೆ ಬಲ್ದೇವಿನ ಅಂಗಡಿ ಕಾಣಿಸುತ್ತೆ. ಅದ್ರಲ್ಲಿ ದೊಡ್ಡ ಫ್ರಿಡ್ಜ್ ಇರುತ್ತೆ. ಅದೇ ಅಂಗಡಿಯಿಂದ ತರಬೇಕು. ನಾನ್ ಹೋಗ್ತರ್ತೀನಿ. ನೇಹ ಮಾರ್ಕೆಟ್ ಹೋಗಿ ಬಲ್ದೇವ್ ಮತ್ತೆ ಪವನ್ ಅಂಗಡಿನ ಕನ್ಫ್ಯೂಸ್ ಮಾಡ್ಕೋತಾಳೆ. ಅವಳಿಗೆ ಅರ್ಥನೇ ಆಗೋದಿಲ್ಲ ಯಾವ ಅಂಗಡಿ ಅನ್ನೋದು.
ಬಹುಶಃ ಯಾವ ಅಂಗಡಿಲಿ ಜನಗಳಿದಾರೋ ನಾನ್ ಆ ಅಂಗಡಿಗೆ ಹೋಗ್ಬೇಕು ಅನ್ಸತ್ತೆ. ನೇಹಾ ಪವನ್ ಅಂಗಡಿಗೆ ಹೋಗ್ತಾಳೆ. ನನ್ಗೆ 20 ಪೆಪ್ಸಿ ಕೊಡಿ. ಯಾವಾಗ ಪವನ್ ಫ್ರಿಡ್ಜ್ ಇಂದ ಪೆಪ್ಸಿ ಪ್ಯಾಕೆಟ್ ಅನ್ನ ತೆಗಿತಾನೋ ನೇಹಾ ಬೇಡ ಅಂತ ಹೇಳ್ಬಿಡ್ತಾಳೆ. ಬೇಡ ಬೇಡ, ಇದು ನನಗ್ ಬೇಡ. ಅರೆ ಇವಾಗಂತೂ ನೀವು 20 ಪೆಪ್ಸಿ ಕೇಳಿದ್ರಿ. ಹಾ, ಆದ್ರೆ ಈ ಕೆಮಿಕಲ್ ಪೆಪ್ಸಿ ಬೇಡ. ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ನೇಹಾನ ಕೇಳ್ತಾನೆ, ಅಕ್ಕ, ಈ ಪೆಪ್ಸಿಯಲ್ಲಿ ಯಾವ ಕೆಮಿಕಲ್ ಇದೆ? ಈ ಪೆಪ್ಸಿಗಳೆಲ್ಲ ಸಿಟಿನಲ್ಲಿ ಕಂಪನಿಗಳಲ್ಲಿ ಮಾಡ್ತಾರೆ. ಇದನ್ನ ಮಾಡೋದಿಕ್ಕೆ ತುಂಬಾ ಕೆಮಿಕಲ್ ನ ಹಾಕ್ತಾರೆ. ಅದು ಹಾನಿಕಾರಕ, ಮಕ್ಕಳು ಅದರಿಂದ ಹುಷಾರ್ ತಪ್ತಾರೆ. ಇದೇ ವಿಷಯ ಆಗಿದ್ರೆ ನೀನಿಲ್ಲಿ ಪೆಪ್ಸಿ ತಗೊಳಕ್ ಯಾಕೆ ಬಂದೆ? ನಾನೆಲ್ಲಿಗೆ ಬಂದಿದ್ದು ಇದೇ ಹಳ್ಳಿನಲ್ಲಿ ಮಾಡುವಂತ ಪೆಪ್ಸಿ ತಗೊಳೋದಿಕ್ಕೆ. ಹೌದಾ? ನಿಮಗೆ ಬಲ್ದೇವಣ್ಣನ ಪೆಪ್ಸಿ ತಗೊಂಬೇಕಾ? ಅವ್ರ ಅಂಗಡಿ ಮುಂದ್ಗಡೆ ಇದೆ. ನೇಹಾ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಸುತ್ತಮುತ್ತ ಇದ್ದಂತ ಜನಗಳು ಕೆಮಿಕಲ್ ಪೆಪ್ಸಿ ಬಗ್ಗೆ ಮಾತಾಡ್ಕೊಳ್ಳೋದಕ್ ಶುರು ಮಾಡಿದ್ರು. ನೇಹಾ ಬಲ್ದೇವ್ ಅಂಗಡಿಯಿಂದ ಪೆಪ್ಸಿ ಕೊಂಡ್ಕೊಂಡ್ಲು. ಆಮೇಲೆ ಅವಳು ಮನೆಗ್ ಹೊರಟೋದ್ಲು. ಕೆಮಿಕಲ್ ಪೆಪ್ಸಿ ವಿಚಾರ ಹಳ್ಳಿನಲ್ಲಿ ಬೆಂಕಿ ತರ ಹರಡ್ತು. ಇಡೀ ಹಳ್ಳಿ ಜನ ಪವನ್ ಅಂಗಡಿನಲ್ಲಿ ಪೆಪ್ಸಿ ತಗೋಬೇಡಿ ಅಂತ ಮಕ್ಳಿಗೆ ಹೇಳ್ಕೊಟ್ರು. ಬುದ್ಧಿವಾದನೂ ಹೇಳಿದ್ರು. ಇವತ್ತಿಂದ ಪವನ್ ಚಿಕ್ಕಪ್ಪನ ಅಂಗಡಿನಲ್ಲಿ ಪೆಪ್ಸಿ ತಗೋಬೇಡ. ಯಾಕಮ್ಮ? ಯಾಕಂದ್ರೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿರ್ತಾರೆ. ನಿನ್ನ ಆರೋಗ್ಯ ಹಾಳಾಗೋಗತ್ತೆ. ಆಮೇಲೆ ನಿನ್ಗೆ ಇಂಜೆಕ್ಷನ್ ಹಾಕಿಸ್ಬೇಕು. ಇಲ್ಲಪ್ಪ ಇಲ್ಲ. ಜನಗಳಿಗೆ ಬಲ್ದೇವ್ ಒಳ್ಳೆತನ ಅರ್ಥ ಆಯ್ತು. ಮತ್ತೊಂದು ಸಲ ಬಲ್ದೇವ್ ಪೆಪ್ಸಿ ವ್ಯಾಪಾರ ಶುರುವಾಯ್ತು. ಪವನ್ ಅಂಗಡಿನಲ್ಲಿ ಯಾರು ಕೂಡ ಪೆಪ್ಸಿ ಕೊಂಡ್ಕೋತಾ ಇರ್ಲಿಲ್ಲ. ಅವನು ಸೋಲನ್ನ ಒಪ್ಕೊಂಡು ಪೆಪ್ಸಿ ಮಾರೋದನ್ನ ನಿಲ್ಸೇ ಬಿಟ್ಟ. ನೇಹಾ ಇಡೀ ಹಳ್ಳಿ ಹುಷಾರ್ ತಪ್ಪೋದ್ರಿಂದ ತಪ್ಪಿಸ್ತಾಳೆ. ಪ್ರತಿಯೊಂದು ಮುಂಚಿನ ತರನೇ ಆಗೋಗತ್ತೆ.